ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಚರ್ಚೆಯ ಚೌಕಟ್ಟನ್ನು ನಿರ್ಮಿಸೋ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಒಬ್ಬರ ಘೋಷಣೆ, ಮತ್ತೊಬ್ಬರ ಘರ್ಜನೆ. ಮತಗಳ ಮೂಲಕ ಗೆಲುವಿನ ಸದ್ದು ಮಾಡೋದು ಯಾರು ಅಂತ. ಅಂದ್ರೆ ಅಲ್ಲಾಗಿತ್ತು, ಆದಾಗ ಏನಾಗಿತ್ತು ಅನ್ನೋದೊಂದು ಪ್ರಶ್ನೆ ಬಂದ್ಬಿಡುತ್ತೆ. ಅದೇ ಎರಡನೇ ಪ್ರಶ್ನೆ, ಉಚಿತ ವಿದ್ಯುತ್ ಘೋಷಣೆಯನ್ನ ಗುಜರಾತ್ನಲ್ಲಿ ಮಾಡಿದಂತೆ ರೇವಾಡಿ ಸಂಸ್ಕೃತಿ ಎಂದು ಕೌಂಟರ್ ಮಾಡುತ್ತಾ ಬಿಜೆಪಿ. ಆ ರೇವಾಡಿ ಅಂದ್ರೆ ಅದೇ ಉಚಿತವಾಗಿ ಸುಮ್ಮನೆ ಕೊಡೋ ಅಂತ ವಸ್ತುಗಳು ಅಂತ ನಾವು ಗುಜರಾತಿನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಸಮಾನಾರ್ಥಕ ಪದ ಕನ್ನಡದಲ್ಲಿ ಇದೆಯಾ ಅನ್ನೋದು ಗೊತ್ತಿಲ್ಲ. ಇನ್ನು ಯುವಕರ ಮತ ಸೆಳೆಯುವ ಬಿಜೆಪಿ ಯತ್ನವನ್ನ ಕುಗ್ಗಿಸೋದಕ್ಕೆ ಯುವ ಕೇಂದ್ರಿತ ಘೋಷಣೆಯನ್ನ ಕೂಡ ನಿರೀಕ್ಷಿಸಬಹುದಾ ಕಾಂಗ್ರೆಸ್ನಿಂದ? ಯಾಕಂದ್ರೆ ಬಹಳ ಸ್ಟ್ರಾಟಜಿಕ್ ಆಗಿ ಹೋಗ್ತಾ ಇದೆ. ಅಲ್ಲಿ ಪಂಚರತ್ನ ಯಾತ್ರೆ, ಅವ್ರು ತೆಗೆದುಕೊಂಡಂತ ವಿಷಯಗಳು, ಇವತ್ತು ಇಲ್ಲಿ ಮಾಡಿದಂಥ ಒಂದು ಘೋಷಣೆ. ಗುಜರಾತ್ನಲ್ಲೂ 300 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದ್ರು. ಅದು ಯಾವ ಪ್ರಮಾಣದಲ್ಲಿ ವರ್ಕೌಟ್ ಆಯಿತು ಕಾಂಗ್ರೆಸ್ಸಿಗೆ? ಬಿಜೆಪಿ ಅದನ್ನ ಅಲ್ಲಿ ಹೇಗೆ ಎದುರಿಸಿತ್ತು? ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತವೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜೊತೆಗಿನ 10 ದಿನಗಳ ಬಸ್ ಯಾತ್ರೆ ಬಿಕ್ಕಟ್ಟು ಮತ್ತು ಬಿರುಕಿನ ಮಾತನ್ನ ಶಮನಗೊಳಿಸುತ್ತಾ? ಯಾಕಂದ್ರೆ ಇಲ್ಲಿವರೆಗೂ ಪ್ರಶ್ನೆ ಎದ್ದಿದ್ದೆ ಅದಲ್ವಾ, ಬಸ್ಸಲ್ಲಿರೋದು ಡ್ರೈವರ್ ಸೀಟ್ ಒಂದೇ, ಸ್ಟೇರಿಂಗ್ ವೀಲ್ ಒಂದೇ. ಹಂಗಾಗಿ ಬಸ್ ಯಾತ್ರೆನ ಡ್ರೈವ್ ಮಾಡೋರು ಯಾರು ಅಂದರೆ ಲೀಡ್ ಮಾಡೋರು ಯಾರು ಅಂತ ಇಬ್ರು ಅದೇ ಬಸ್ಸಲ್ಲೇ ಕೂತು ಒಂದು ಬೇರೆ ರೀತಿಯ ಸಂದೇಶವನ್ನು ಕೊಟ್ರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಅಲ್ಲಿಗೆ ನಾವು ಸಾಂಕೇತಿಕವಾಗಿ ನೋಡೋದಾದರೆ ಡ್ರೈವರ್ ಸೀಟಲ್ಲಿ ಕೂತಿರೋರು ಬೇರೆ, ಚುನಾವಣೆ ಫಲಿತಾಂಶದ ನಂತರನೂ ಡ್ರೈವರ್ ಸೀಟಲ್ಲಿ ಬರೋದು ಬೇರೆ ಯಾರೋನ ಅನ್ನೋ ಪ್ರಶ್ನೆ ಕೂಡ ನಮಗೆ ಮೂಡೋ ಅಂತ ಇಲ್ಲಿ ಆಸ್ಪದ ಸೃಷ್ಟಿ ಆಗೋಯ್ತು. ಚರ್ಚೆ ಶುರು ಮಾಡೋದಕ್ಕೂ ಮುಂಚೆ ಇವತ್ತು KPCC ಅಧ್ಯಕ್ಷರು ಅವರ ಮಾತಿನ ವೇಳೆ ಮಾಡಿದಂಥ ಈ ಒಂದು ಘೋಷಣೆ ಮತ್ತೊಮ್ಮೆ ಕೇಳೋಣ. ಇವತ್ತು ಮೊದಲನೆಯ ಗ್ಯಾರಂಟಿ ಬೆಳಗಾಂನಲ್ಲಿ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನು ಕೊಟ್ಟು ಮನೆಯ ಬೆಳಕನ್ನ ಮಾಡುವಂತ ಕೆಲಸ ಈ ಗಂಡು ಭೂಮಿ ಬೆಳಗಾವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ಮೊದಲನೆಯ ಗ್ಯಾರಂಟಿ ಬೆಳಗಾಂನಲ್ಲಿ ಇಡೀ ರಾಜ್ಯದ ಎಲ್ಲ ಜನತೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನು ಕೊಟ್ಟು ಮನೆಯ ಬೆಳಕನ್ನ ಮಾಡುವಂತ ಕೆಲಸ ಈ ಗಂಡು ಭೂಮಿ ಬೆಳಗಾವಿಯಿಂದ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಇನ್ನ ಈಗಾಗಲೇ ಪಂಚರತ್ನ ಯಾತ್ರೆ ಅರ್ಧ ರಾಜ್ಯವನ್ನ ಕವರ್ ಮಾಡಿ ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥದ್ದು. ಅವರು ಮೊದಲನೇ ದಿನನೇ ಹೇಳ್ಕೊಂಡು ಬಂದಿದ್ದಾರೆ ಒಂದಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ JDSನ ಒಂದು ಕಲ್ಪನೆ ಅನುಷ್ಠಾನಗೊಳಿಸಬೇಕು ಅಂತಿರುವಂಥ ಕಲ್ಪನೆ ಯಾವ ರೀತಿ ಇದೆ ಆ ಜನರಲ್ಲಿ ಅದನ್ನ ನಾವು ಮನವರಿಕೆ ಮಾಡಬೇಕು. ಆ ಕಾರಣಕ್ಕಾಗಿ ಈ ಕಡೆಯಿಂದ ಕಾಂಗ್ರೆಸ್ ಘೋಷಣೆ ಬರ್ತಿದ್ದಂತೆ ಮತ್ತೊಮ್ಮೆ ಜನರಿಗೆ ನೆನಪಿಸ್ಕೊಡುವಂತಹ ರೀತಿಯಲ್ಲಿ HD ಕುಮಾರಸ್ವಾಮಿ ಅವರ ಮಾತು. ರೈತರಿಗೆ ವಿದ್ಯುತ್ ಶಕ್ತಿ ಕೊಡ್ತೀವಿ ಅಂತ. ಅದಷ್ಟೇ ಅಲ್ಲ, ನಮ್ಮ ರೈತರು ನೀವೇನು ಬೆಳೆ ಬೆಳಿತೀರಿ ಪ್ರತಿ ವರ್ಷ ಸಾಲ ಮನ್ನಾದಿಂದ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಸಾಲಗಾರ ಆಗದೇ ಇರ್ತಕ್ಕಂಥ ರೀತಿ ಸರ್ಕಾರಗಳು ಆರ್ಥಿಕ ನೆರವನ್ನ ಸರ್ಕಾರವೇ ಕೊಡ್ತಕ್ಕಂಥ ಒಂದು ಹೊಸ ಸ್ಕೀಮ್ ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ತರಬೇಕು. ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕುಮಾರ್ ಅವರು, JDSನ ವಕ್ತಾರರು. ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ಕವಿತಾ ರೆಡ್ಡಿ ಅವರಿದ್ದಾರೆ, ಕಾಂಗ್ರೆಸ್ಸಿನ ವಕ್ತಾರರು. ನಮಸ್ಕಾರ ಕವಿತಾ ರೆಡ್ಡಿ ಅವರೇ. ಕೆಲವೇ ನಿಮಿಷಗಳಲ್ಲಿ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಆದ ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಇದ್ದಾರೆ. ನಮಸ್ಕಾರ ಎಲ್ರಿಗೂ, ಸ್ವಾಗತ. ಮೊದಲನೇದಾಗಿ ಕವಿತಾ ರೆಡ್ಡಿ ಅವ್ರನ್ನೇ ಮಾತಾಡ್ಸೋಣ. ಫಸ್ಟ್ ಟೈಮ್ ಆನ್ ಟು ದ ಪಾಯಿಂಟ್ ಮೇಡಮ್, ವೆಲ್ಕಮ್ ಟು ನ್ಯೂಸ್ 18. ನಿಖಿಲ್ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಆ್ಯಂಡ್ ಇನ್ ಎನಿ ಕೇಸ್ ಯು ಆರ್ ದಿ ಓನ್ಲಿ ಲೇಡಿ ಆನ್ ದ ಪ್ಯಾನಲ್, ಸೊ ಲೆಟ್ಸ್ ಡೂ ಲೇಡೀಸ್ ಫಸ್ಟ್. ಮೇಡಮ್, ಇದೇ ರೀತಿಯ ಒಂದು ಘೋಷಣೆ ಗುಜರಾತ್ ನಲ್ಲಿ ಆಯ್ತು ಮೇಡಮ್. ತುಂಬಾ ಬ್ರೇಕ್ ಆಗ್ತಾ ಇದೆ. ಸೊ ಐ ಟ್ರೈ ಟು ಕರೆಕ್ಟ್ ದಟ್. ಅಲ್ಲ, ಒಂದು ನಿಮಿಷ, ಅದು ಸರಿಪಡಿಸೋ ಪ್ರಯತ್ನ ಮಾಡ್ತೀನಿ. ನನ್ನ ಟೀಮ್ ಕೂಡ ನಿಮ್ಮ ಧ್ವನಿಯನ್ನ ಕೇಳಿಸ್ಕೊಂಡಿದ್ದಾರೆ. ವಾಯ್ಸ್ ಬ್ರೇಕ್ ಆಗ್ತಿದೆ. ಈಗ ಬೆಟರ್ ಇದೆಯಾ ಮೇಡಮ್? ಈಗ ಬೆಟರ್ ಇದೆಯಾ? ಕೇಳ್ತಿದ್ಯಾ ಕ್ಲಿಯರ್ ಆಗಿ? ಓಕೆ ಓಕೆ ಮೇಡಮ್, ಗುಜರಾತ್ ನಲ್ಲೂ ಇದೇ ರೀತಿಯ ಒಂದು ಘೋಷಣೆ ಆಗಿತ್ತು. ಅಲ್ಲಿ 300 ಯೂನಿಟ್ ಘೋಷಣೆ ಮಾಡಿದ್ರಿ, ಇಲ್ಲಿ ಬರೀ 200 ಯೂನಿಟ್. ಅಂದ್ರೆ ಈ ರಾಜ್ಯ ಜನತೆಗೆ ಈ ಅವಕಾಶ ತಗೊಂಡು ನಾವು ಮತ್ತೊಮ್ಮೆ ತಿಳಿಸ್ಕೊಳ್ಳೋಣ. ವಿ ಆರ್ ಅ ರೆವಿನ್ಯೂ ಸರ್ಪ್ಲಸ್ ಅಂಡ್ ಅ ಪವರ್ ಸರ್ಪ್ಲಸ್ ಸ್ಟೇಟ್. ನಮ್ಮಲ್ಲಿ ಉತ್ಪಾದನೆ ಆಗುವಂಥ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಮ್ಮೊಮ್ಮೆ ಜಾಸ್ತಿನೂ ಆಗ್ತವೆ, ಡಿಪೆಂಡಿಂಗ್ ಆನ್ ದ ಕೆಪಾಸಿಟಿ ಆಫ್
ಪವರ್ ಪ್ಲಾಂಟ್ಸ್ ಆ್ಯಂಡ್ ದೇರ್ ಫಂಕ್ಷನಿಂಗ್. ಈ 200 ಯೂನಿಟ್ನ ಉಚಿತವಾಗಿ ಕೊಡ್ತೀವಿ ಅಂತ ನೀವು ಹೇಳ್ತಿದ್ದೀರಲ್ಲ, ಗುಜರಾತ್ನಲ್ಲಿ ಇದೇ ರೀತಿಯ ಒಂದು ಪ್ರಯತ್ನ ನೀವು ಮಾಡಿದ್ರಿ. ಅಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ಇತ್ತು ನಿಮ್ಮ ಪೈಪೋಟಿಯಲ್ಲಿ, ಇಲ್ಲೂ ಇದ್ದಾರೆ. ಅಲ್ಲಿ ರೇವಾಡಿ ಕಲ್ಚರ್ ಅಂದ್ಬಿಟ್ರು ಮೇಡಮ್, ರೇವಾಡಿ ಕಲ್ಚರ್. ಇಲ್ಲೂ ಕೂಡ ಅದೇ ರೀತಿಯ ಕೌಂಟರ್ ಬರೋದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಕವಿತಾ ಅವರೇ? ನಿಖಿಲ್ ಅವರೇ, ತುಂಬಾ ದೊಡ್ಡ ಪ್ರಶ್ನೆ ಅಥವಾ ಉದ್ದದಾಗ ಇರುವಂತಹ ಪ್ರಶ್ನೆ ನೀವು ಕೇಳಿದ್ರೆ, ನೀವು ವಿಶ್ಲೇಷಣೆ ಮಾಡಿದಾಗ ನನ್ಗೆ ಅರ್ಥ ಆಯ್ತು. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅಷ್ಟೇ ಉದ್ದವಾಗಿ ಕೊಡಿ ಮೇಡಮ್, ಅಷ್ಟೇ ಉದ್ದವಾಗಿ ಕೊಡಿ, ನಿಮಗೂ ಟೈಮ್ ಇದೆ ಪ್ಲೀಸ್. ನನ್ಗೆ ಇಂಟರ್ಜೆಕ್ಟ್ ಮಾಡ್ಬೇಡಿ, ಯಾಕಂದ್ರೆ ಥಾಟ್ ಪ್ರೊಸೆಸ್ ಹಾಳಾಗುತ್ತೆ. ಸೊ ಮೊದಲನೇದಾಗಿ ಪ್ರಜಾಧ್ವನಿ ಯಾತ್ರೆ ಇವತ್ತಿಂದ ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದೆ. ಬೆಳಗಾವಿ ನಮ್ಗೆ ಬಹಳ ಒಂದು ಹಿಸ್ಟಾರಿಕಲಿ ತುಂಬಾ ಮುಖ್ಯವಾದಂತ ಸ್ಥಳ. ಅಲ್ಲಿಂದ ನಾವು ಇವತ್ತು ಈ ಒಂದು ಪ್ರಜಾಧ್ವನಿ ಯಾತ್ರೆಯನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಮೊದಲೇ ಘೋಷಣೆ ಮಾಡಿರೋದು 200 ಯೂನಿಟ್ ಅಷ್ಟು ಉಚಿತ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅದು ಒಂದು ಬೇಸಿಕ್ ಮಿನಿಮಮ್. ಯಾವುದೇ ಮನೆಗೆ ಒಂದು ಬೇಸಿಕ್ ಮಿನಿಮಮ್ ರಿಕ್ವೈರ್ಮೆಂಟ್. ಅದು ಎಲ್ಲಾ ಮನೆಗೆ ಅದು ಸಾಕಾಗತ್ತೆ ಅಂತ ಹೇಳೋಕ್ ಆಗೋದಿಲ್ಲ. ಸೊ ಯಾರ್ಯಾರಿಗೆ ಅನುಕೂಲಗಳಿದೆಯೋ, ಯಾರ್ಯಾರು ಜಾಸ್ತಿ ಬಳಕೆ ಅನುಕೂಲ ಇರೋರೇ ಜಾಸ್ತಿ ಬಳಕೆ ಮಾಡುದು. ಸೊ ಅವ್ರು ಅದಕ್ಕೆ ತಕ್ಕಾಗೆ ಪೇಮೆಂಟ್ ಮಾಡ್ತಾರೆ, ಅವ್ರಿಗೆ ತಕ್ಕಾಗೆ ಅದು ಬಿಲ್ ಬರುತ್ತೆ. ಯಾರು ಬೇಸಿಕ್ ಮಿನಿಮಮ್ ಏನ್ ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ನಾವಿವತ್ತು ಘೋಷಣೆ ಮಾಡಿದೀವಿ. ಅಷ್ಟಾದ್ರೂ ಒಂದು ಬೇಸಿಕ್ ಮಿನಿಮಮ್ ಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು ಘೋಷಣೆ ಅಲ್ಲ, ಇದು ಮ್ಯಾನಿಫೆಸ್ಟೋನ ಒಂದು ಭಾಗ. ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ಗೂ ಒಂದು ಅವ್ರದೇ ಆದಂತ ಒಂದು ಡ್ಯೂಟೀಸ್ ಇರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ನಾವು ಒಂದು ದೊಡ್ಡ ಒಂದು ಮ್ಯಾನಿಫೆಸ್ಟೋ ಕಮಿಟಿ ಮಾಡಿ ನಮ್ಮ ಮೂಲಕ ಯಾವ್ಯಾವ ತರ ನಾವು ಬದಲಾವಣೆ ತರಬೇಕು, ಯಾವ್ಯಾವ ತರ ಘೋಷಣೆಗಳು ಮಾಡ್ಬೇಕು, ಯಾವ್ಯಾವ ತರ ನಾವು ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ತರಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮ್ಯಾನಿಫೆಸ್ಟೋ ಕಮಿಟಿ ಮೂಲಕ ನಾವು ಸಾಕಷ್ಟು ರಿಸರ್ಚ್ ಮಾಡಿ ಏನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಜಾಬ್ಸ್ ಕಡಿಮೆ ಆಗ್ತಾ ಇದೆ, GST ಬೆಲೆ ಜಾಸ್ತಿ ಆಗ್ತಾ ಇದೆ, LPG ಬೆಲೆ ಜಾಸ್ತಿ ಆಗ್ತಾ ಇದೆ. ಇಂತ ಒಂದು ಸಂದರ್ಭದಲ್ಲಿ ಹೇಗೆ ಜನರಿಗೆ ನಾವು ಸ್ಪಂದಿಸಬಹುದು, ನಾವು ಅಧಿಕಾರಕ್ಕೆ ಬಂದಾಗ ಯಾವ ತರ ಸ್ಪಂದಿಸಬಹುದು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮೊದಲೇ ಘೋಷಣೆನ ನಾವು ಇವತ್ತು ಮಾಡಿದೀವಿ. ಇದೇ ತರ 4-5 ಘೋಷಣೆಗಳು ಖಂಡಿತ ಇರುತ್ತೆ. ಮತ್ತೆ ಮಹಿಳೆಯರಿಗೆ ಸಪರೇಟ್ ಆಗಿ ಮ್ಯಾನಿಫೆಸ್ಟೋನು ಮಾಡ್ತಾ ಇದೀವಿ. ಸೊ ಹಾಗಾಗಿ ಬಹಳಷ್ಟು ಮ್ಯಾನಿಫೆಸ್ಟೋನ ಕೆಲವು ಮುಖ್ಯ ಅಂಶಗಳು ನಾವು ಹೇಳ್ತಾ ಇದೀವಿ, ಎಲ್ಲಾ ಅಂಶಗಳನ್ನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಇದು ಒಂದು 4-5 ಪಾಯಿಂಟ್ ಮಾತ್ರ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದೀವಿ. ಮ್ಯಾನಿಫೆಸ್ಟೋ, ಕಂಪ್ಲೀಟ್ ಮ್ಯಾನಿಫೆಸ್ಟೋ ಬರುತ್ತೆ. ನೀವು 2013 ಎಲೆಕ್ಷನ್ ಅಲ್ಲಿ ನೋಡ್ಬೋದು. ನಾವು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದಾಗ ನಾವು ಹೇಳಿದ್ವಿ ಅನ್ನಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅದನ್ನ ಫಸ್ಟ್ ಡೇನೆ ಅನೌನ್ಸ್ ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಒಂದು ವಿಚಾರ ಏನಿದೆ, ನಾವು ಮ್ಯಾನಿಫೆಸ್ಟೋನಲ್ಲಿ ಏನ್ ಹೇಳ್ತೀವೋ ಅದನ್ನ 100% ಈ ಜನರಿಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಮೇ ಬಿ 1-2 ಲಾಸ್ಟ್ ಟೈಮ್ ತಪ್ಪು ಹೋಗಿರ್ಬೋದು, ಬಟ್ ಈ ಸಲ ಎಲ್ಲಾ ಘೋಷಣೆಗಳು ನಾವು ಮಾಡ್ತಾ ಇರೋದು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಎಲ್ಲಾ ಒಂದು ಪ್ರಣಾಳಿಕೆಯಲ್ಲಿರುವಂತ ಎಲ್ಲಾ ಘೋಷಣೆಗಳು ಸಹ 100% ಇಂಪ್ಲಿಮೆಂಟ್ ಆಗೋ ರೀತಿಯಲ್ಲಿ ನಾವು ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೇಡಮ್, ನೀವು ಹೇಳಿದ್ರಿ ಇಷ್ಟುದ್ದ ಪ್ರಶ್ನೆ ಕೇಳಿದೆ, ನಿಮ್ಗೆ ಅರ್ಥ ಆಗೋಯ್ತು ಅಂತ. ಬಟ್ ನನ್ನ ಪ್ರಶ್ನೆ ಒಂದ್ ಬಿಟ್ಟು ಇನ್ನೆಲ್ಲಾ ಉತ್ತರ ಕೊಟ್ರಿ ಮೇಡಮ್. ನಾನ್ ಕೇಳಿದೆ ಇದೇ ರೀತಿಯ ಘೋಷಣೆ ನೀವು ಗುಜರಾತ್ ಅಲ್ಲಿ ಮಾಡಿದ್ರಿ, ರೇವಾಡಿ ಕಲ್ಚರ್ ಅಂತ ಹೇಳಿದ್ರು. ಆಮ್ ಆದ್ಮಿ ಪಾರ್ಟಿ ಮತ್ತೆ ನಿಮ್ಮ ಪಾರ್ಟಿ ಎರಡೂ ಪಾರ್ಟಿಗಳು ಮಾಡಿದಂತ ಘೋಷಣೆಯನ್ನ ರೇವಾಡಿ ಅನ್ನೋ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ರು. ಐ ಆಮ್ ಶೋರ್ ನಿಮ್ಗೆ ಗೊತ್ತಿದೆ ಆ ಒಂದು ಸಂಗತಿ. ಅದ್ರ ಬಗ್ಗೆ ಉತ್ತರ ಕೊಡ್ಲೇ ಇಲ್ಲ ಮೇಡಮ್. ನಿಖಿಲ್ ಅವರೇ, ಗುಜರಾತ್ ಕರ್ನಾಟಕ ಅಲ್ಲ, ಕರ್ನಾಟಕ ಗುಜರಾತ್ ಅಲ್ಲ ಒಂದು. ಬಟ್ ಕಾಂಗ್ರೆಸ್ ಅದೇ ಅಲ್ವಾ ಮೇಡಮ್? ಎರಡೂ ಕಡೆ ಕಾಂಗ್ರೆಸ್ ಅದೇ, ಎರಡೂ ಕಡೆ ಬಿಜೆಪಿ ಅದೇ ಅಲ್ವಾ? ಐ ಮೀನ್ ದ ಪೊಲಿಟಿಕಲ್ ಪಾರ್ಟೀಸ್ ರಿಮೇನ್ ದ ಸೇಮ್. 1 ಮಿನಿಟ್ ನಿಖಿಲ್, 1 ಮಿನಿಟ್ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಕರ್ನಾಟಕ ಇಸ್ ನಾಟ್ ಗುಜರಾತ್, ಗುಜರಾತ್ ಇಸ್ ನಾಟ್ ಕರ್ನಾಟಕ. ಗುಜರಾತ್ ಇಸ್ ರೀಲಿಂಗ್ ಅಂಡರ್ ಎಕ್ಸ್ಟ್ರೀಮ್ ಹೈ ಅಮೌಂಟ್ ಆಫ್ ಡೆಟ್ ಇದೆ. ಇವತ್ತು ಅಷ್ಟೇ ನಿನ್ನೆ ಭಾಷಣದಲ್ಲೂ ಸಹ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ರು ಯಾವ ತರ ಇಲ್ಲೂ ಸಹ ಡೆಟ್ ಇನ್ಕ್ರೀಸ್ ಆಗಿದೆ ಅಂತ. 70 ವರ್ಷದಲ್ಲಿ ಇದ್ದಿರುವಂತ ಡೆಟ್ ಇವತ್ತು ಜಾಸ್ತಿ ಆಗ್ತಾ ಇದೆ ಇಲ್ಲೂ ಹೇಳ್ತಾ ಇದ್ದಾರೆ. ನಾವು ಘೋಷಣೆ ಮಾಡಿರೋದು ಕರ್ನಾಟಕಕ್ಕೆ, ಯಾಕಂದ್ರೆ ಕರ್ನಾಟಕದಲ್ಲಿ ನಾವು ಸಹ ಇದು ಸೋಲಾರ್ ಎನರ್ಜಿ ಜನರೇಟ್ ಮಾಡಿ ತೋರಿಸಿದೀವಿ. ಒನ್ ಆಫ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇದು ಸೋಲಾರ್ ಪಾರ್ಕ್ ನಮ್ಮ ರಾಜ್ಯದಲ್ಲಿ ಇದೆ. ಸೊ ನಮ್ಗೆ ಪವರ್ ಯಾವ ತರ ಸಪ್ಲೈ ಮಾಡ್ಬೇಕು, ಯಾವ ತರ ಅದನ್ನ ಇದು ರಿಸೋರ್ಸಸ್ ನ ಬಳಕೆ ಮಾಡ್ಕೊಂಡು ಅಂತ ಪ್ರೂಫ್ ನಾವು ಮಾಡಿದೀವಿ. ನಮ್ಗೆ ಒಂದು ಪ್ರೂಫ್ ಆಫ್ ದಿಸ್ ಇನ್ ಕಾನ್ಸೆಪ್ಟ್ ಇದೆ, ಇವಾಗ ಆಗ್ಲೇ ಇಂಪ್ಲಿಮೆಂಟ್ ಮಾಡಿದೀವಿ. ಅಂತದ್ದು ಬೇಕಾದಷ್ಟು ಮೇಡಮ್, ಪಾವಗಡದ ಸೋಲಾರ್ ಪ್ಲಾಂಟ್, ರಾಯಚೂರಿನ ಥರ್ಮಲ್ ಪವರ್ ಪ್ಲಾಂಟ್, ಇದು ಎಲ್ಲಾದ್ರ ಬಗ್ಗೆ ನಮಗೂ ಒಂದ್ ಚೂರ್ ಐಡಿಯಾ ಇದೆ ಮೇಡಮ್. ಬಟ್ ಪೊಲಿಟಿಕಲಿ ನಾನು ಕೇಳ್ತಿದ್ದೀನಿ,
ನೀವು ಈ ಫ್ರೀ ಬಿ ಕಲ್ಚರಿಗೆ ನೀವು ಮುಂದಾಗ್ಬಿಟ್ರೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಉಚಿತ ಅನ್ನೋ ಈ ಭೂತವನ್ನ ಜನರ ಮನಸ್ಸಿನಲ್ಲಿ ನೀವು ಬಿಟ್ಬಿಟ್ರೆ ಪ್ಲೀಸ್. ನಾವು ಅನ್ನಭಾಗ್ಯ ಅನೌನ್ಸ್ ಮಾಡಿದಾಗ್ಲೂ ಇದೇ ರೀತಿ ನೀವು ಟಾಂಗ್ ಕೊಟ್ರಿ. ಅನ್ನಭಾಗ್ಯ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ತರ ಜನರಿಗೆ ಕೋವಿಡ್ ಸಾರಿ ಟು ಸೇ ಮೇಡಮ್, ಬಟ್ ನಿಮ್ಮ ಕಂಪ್ಯಾರಿಸನ್ ತಪ್ಪಿದೆ. ಅನ್ನಭಾಗ್ಯ ಅದು ಬಡವರಿಗೆ ಮಾತ್ರ. ನೀವು 200 ಯೂನಿಟ್ ಕೊಡ್ತಿರೋದು ಇಡೀ ರಾಜ್ಯಕ್ಕೆ, ಅಥವಾ ಕ್ಲಾರಿಫೈ ಮಾಡಿ ಇಟ್ ಇಸ್ ಓನ್ಲಿ ಫಾರ್ ದ ಪುವರ್. ಕವಿತಾ ರೆಡ್ಡಿ ಅವರು ನೀವು ಕಂಪ್ಯಾರಿಸನ್ ತಪ್ಪಿದೆ ಅಂತ. ಫುಡ್ ಸೆಕ್ಯೂರಿಟಿ ಅವ್ರು ಮಾತಾಡ್ ಮುಗಿಸ್ಬಿಡ್ಲಿ, ಅವ್ರ ಥಾಟ್ ಫ್ಲೋ ಕಟ್ ಆಗುತ್ತೆ, ಅವ್ರು ಮಾತಾಡ್ ಮುಗಿಸ್ಲಿ. ಒಂದ್ ನಿಮಿಷ. ನಿಖಿಲ್ ಅವರೇ, ನಿಮ್ ಮೊದ್ಲೇ ಹೇಳ್ದೆ, ನಾನು ಈ 200 ಯೂನಿಟ್ಸ್ ಏನಿದೆ ಇದು ಬಡ ಕುಟುಂಬದವರಿಗೆ ಅನ್ವಯ ಆಗತ್ತೆ. ಯಾಕಂದ್ರೆ ಬೇರೆ ಕುಟುಂಬದವರು ಮೇಡಮ್, ಐ ಥಿಂಕ್ ಯು ಶುಡ್ ಗೋ ಬ್ಯಾಕ್ ಅಂಡ್ ಚೆಕ್. ಪ್ರತಿ ಒಂದು ಮನೆಗೂ 200 ಯೂನಿಟ್ ಫ್ರೀ ಅಂತ ಹೇಳಿರೋದು. ನಿಖಿಲ್ ಲೆಟ್ ಮಿ ಫಿನಿಶ್. ಎಲ್ಲರಿಗೂ ಅಪ್ಲೈ ಆಗುತ್ತೆ. ದಿಸ್ ಇಸ್ ಅ ಬೇಸ್ ಮಿನಿಮಮ್. ಈಗ ನಮ್ಮ ಮನೇಲಿ 200 ಗಿಂತ ನಾನು ಜಾಸ್ತಿ ಉಪಯೋಗ ಮಾಡ್ತೀನಿ. ಸೊ 200ಗೆ ಬಿಲ್ ಬಲ್ದೇ ಇರ್ಬೋದು, ನಾನು 201 ಮಾಡಿದಾಗ ನನ್ ಬಿಲ್ ಬರುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಅ ಬೇಸ್ ಮಿನಿಮಮ್. ಇದು ಬಡವರಿಗೆ ಬಹಳ ಅನುಕೂಲ ಆಗತ್ತೆ. ಯಾರಿಗೆ ಅನುಕೂಲ ಇದೆಯೋ, ಯಾರು ಶ್ರೀಮಂತರಿದಾರೋ, ಯಾರು ಅಬವ್ ಮಿಡಲ್ ಕ್ಲಾಸ್ ಇದಾರೋ ಅವ್ರು ನಾರ್ಮಲ್ ಬಿಲ್ ಪೇ ಮಾಡ್ತಾರೆ, ಯಾಕಂದ್ರೆ ಅವ್ರು ಜಾಸ್ತಿ ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಇದು ಅನುಕೂಲ ಆಗೋದು ಬಡ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಅಂಡ್ ಬಡ ಕುಟುಂಬಗಳಿಗೆ ನೇರವಾಗಿ ಅನುಕೂಲವಾಗುವಂತ ಸಾಧ್ಯತೆ ಇದೆ. ನನ್ನ ಪ್ರಕಾರ ಇದು ಒಂದು ಎಕ್ಸ್ಟ್ರೀಮ್ಲಿ ವೆರಿ ಗುಡ್ ಮೂವ್. ಯಾಕಂದ್ರೆ ಹಳ್ಳಿ ಪ್ರದೇಶ ಇವತ್ತು ಯಾರೋ ನಮ್ಮ ಮನೆಗೆ ಬಂದಿದ್ರು ಒಂದಷ್ಟು ಜನ ಹೆಣ್ಮಕ್ಳು, ಅವ್ರು ಒಂದೇ ಹೇಳಿದ್ರು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬಿಟ್ಟು. ಬಡ ಕುಟುಂಬಗಳಿಗೂ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಒಂದು ಬೇಸ್ ಮಿನಿಮಮ್ ಕೊಟ್ಟಾಗ, ಈಗ ಯಾವ ತರ ಅನ್ನಭಾಗ್ಯ ಒಂದ್ 7 kg ಅಕ್ಕಿ ನಾವು ಫ್ರೀ ಆಗಿ ಕೊಟ್ವಿ, ಅದೇ ತರ ಒಂದು ಬೇಸ್ ಮಿನಿಮಮ್ ಕೊಟ್ಟಾಗ ಅದರ ಉಪಯೋಗ ಬಡ ಕುಟುಂಬಗಳಿಗಾಗತ್ತೆ, ಸಾಮಾನ್ಯ ವರ್ಗದವರಿಗಾಗತ್ತೆ, ಕವಿತಾ ರೆಡ್ಡಿ ಅವ್ರು ಹೇಳಿದ್ದೀರಿ, ಮಿಡಲ್ ಕ್ಲಾಸ್ ಆಗತ್ತೆ. ಕವಿತಾ ರೆಡ್ಡಿ ಅವ್ರು ಹೇಳಿದಿರಿ, ನೀವು ಹೇಳ್ತೀರಿ 200 ಯೂನಿಟ್ಸ್ ಫಾರ್ ಅ ಲೋವರ್ ಮಿಡಲ್ ಕ್ಲಾಸ್ ಅವರ ಪುವರ್ ಹೌಸ್ ಹೋಲ್ಡ್. ಒಂದು ಬಡವನ ಮನೆಯಲ್ಲಿ ಅಥವಾ ಆರ್ಥಿಕವಾಗಿ ದುರ್ಬಲರು ಯಾರಿದ್ದಾರೆ ಅವರ ಮನೆಗಳಲ್ಲಿ 200 ಯೂನಿಟ್ ಬಳಸಿದ್ರೆ ಸಾಕಾಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಹಾಗಾಗಿ ಅದಕ್ಕಿಂತ ಹೆಚ್ಚಿಗೆ ಬಳಸೋರು ದುಡ್ಡು ಕೊಡ್ತಾರೆ, ಬಿಲ್ ಕಟ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಅನ್ನ ಮತ್ತೆ ವಿದ್ಯುತ್ ಶಕ್ತಿಯನ್ನ ಹೇಗೆ ಕಂಪೇರ್ ಮಾಡೋದು? ದಟ್ ವಾಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕನಾಮಿಕ್ ಸ್ಟೇಟಸ್. ಇಲ್ಲಿ ಹಾಗಿಲ್ಲ, ಪ್ರತಿಯೊಬ್ಬರಿಗೂ 200 ಫ್ರೀ ಸಿಗುತ್ತೆ, ಅದ್ರ ಮೇಲೆ ಬಳಸ್ತವ್ರು ಅದಕ್ಕೆ ದುಡ್ಡು ಕಟ್ಟಬೇಕಾಗುತ್ತೆ. ದಟ್ ಇಸ್ ದ ಕ್ಲಾರಿಟಿ ದಟ್ ವಿ ಹ್ಯಾವ್ ಫ್ರಮ್ ಯುವರ್ ಪಾರ್ಟಿ. ಎನಿವೆ, ಕುಮಾರ್ ಅವರೇ, ಇಲ್ಲಿ ಪ್ರಶ್ನೆ ಬರೋದೇನು ಗೊತ್ತಾ, ನೀವು ಪಂಚರತ್ನ ಯಾತ್ರೆ ಅಂತ ಶುರು ಮಾಡಿದ್ರಿ, ನೀವು ಹೇಳಿದ್ರಿ ಶಿಕ್ಷಣ, ಆರೋಗ್ಯ, ಕೃಷಿ, ಜಲ, ಹೀಗೆ ನೀವು ಒಂದು 5 ವಿಷಯಗಳನ್ನ ಇಟ್ಕೊಂಡು ಮಹಿಳಾ ಮತ್ತು ಎಸ್ ನೀವು ಹೇಳಿದ್ದೀರಿ. ಹಾಗೆ ಆ ಯಾತ್ರೆ ಸಾಗ್ತಾ ಇದೆ. ಆ ಯಾತ್ರೆಯ ಎಫೆಕ್ಟಾ ಇದು ಅಂತ ಅಲ್ಲ, ಗೊತ್ತಿಲ್ಲ, ಕುಮಾರ್ ಅವ್ರು ಹೇಳಬೇಕು. ಖಂಡಿತವಾಗಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಹಿಂದಿವಾಲಗಳ ಪಕ್ಷ. ಮೊದಲೇ ಹೇಳಿ ಕೇಳಿ ಕನ್ನಡಿಗರ ಮೇಲೆ ಯಾವಾಗಲೂ ಗದಾಪ್ರಹಾರ ಮಾಡ್ಕೊಂಬಂದಿರೋಂಥ ಎರಡು ಪಕ್ಷಗಳು. ಕರ್ನಾಟಕಕ್ಕೆ ಉಪಯೋಗಕ್ಕೆ ಇವರೇನಿಲ್ಲ, ಕರ್ನಾಟಕದ ಕನ್ನಡಿಗರ ಉಪಯೋಗಕ್ಕೆ ಏನೂ ಇಲ್ಲ. ಇವರೆಲ್ಲ ಆಲೋಚನೆಗಳಿರೋದು ಉತ್ತರ ಭಾರತದವ್ರನ್ನ ಗಟ್ಟಿ ಮಾಡೋ ಆಲೋಚನೆಗಳು. ದಕ್ಷಿಣ ಭಾರತದ ಅದು ಕನ್ನಡಿಗರ ಸಬಲೀಕರಣಕ್ಕೆ ಇವ್ರದ್ದೇನು ಕಾರ್ಯಕ್ರಮಗಳಿಲ್ಲ. ನಮ್ಮನ್ನು ನೋಡಿ ನಾವು ಹೇಳ್ಬಿಟ್ವಲ್ಲ, ಈಗಾಗಲೇ 45 ದಿನದಿಂದ ಈ ಕಾರ್ಯಕ್ರಮ ತೆಗೆದುಕೊಂಡು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಲ್ಲಿ ಗೆಲ್ತಾ ಇದ್ದಾರಲ್ಲ, ಜನಮಾನಸಕ್ಕೆ ಇವರು ಸೇರಿಬಿಡ್ತಾ ಇದ್ದಾರಲ್ಲ, ನಾವೇನಾದ್ರು ಒಂದಷ್ಟು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅಂತ ಮಾಡ್ತಿದ್ದಾರೆಯೇ ಹೊರತು ಇವರು ನಿಜವಾಗ್ಲೂ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಾಧ್ಯ ಇದೆಯಾ? ಕರ್ನಾಟಕಕ್ಕೆ ಯಾವ್ಯಾವ ಗ್ರಿಡ್ಗಳ ಮುಖಾಂತರ ಇವರು ಎಷ್ಟೆಷ್ಟು ವಿದ್ಯುತ್ತನ್ನು ತಗೊಂಬರ್ತಾರೆ? ಮೊದಲು ಹೇಳಬೇಕಲ್ವ, 200 ಯೂನಿಟ್ಟು ಉಚಿತವಾಗಿ ಕೊಡ್ತೀವಿ ಅಂದಿದ ತಕ್ಷಣ ಕರ್ನಾಟಕದಲ್ಲಿ ತಯಾರಾಗುವಂಥ ವಿದ್ಯುತ್ ಎಷ್ಟು, ನಮ್ಮ ಅವಶ್ಯಕತೆ ಎಷ್ಟು? ಅಣು ವಿದ್ಯುತ್ ಕೇಂದ್ರದಿಂದ ಆಗಲಿ ಅಥವಾ ಸೋಲಾರಿಂದ ಆಗಲಿ ಅಥವಾ ನಮ್ಮ ಜಲ ವಿದ್ಯುತ್ ಕೇಂದ್ರಗಳಿಂದ ತಯಾರಾಗ್ತಿರೋ ವಿದ್ಯುತ್ ಎಷ್ಟು? ನಮ್ಮ ಪ್ರತಿದಿನ ಬಳಕೆ ರೈತರಿಗೆ 6 ಗಂಟೆಗಳ ಕ್ವಾಲಿಟಿ ವಿದ್ಯುತ್ತನ್ನು ಕೊಡೋಕ್ಕೆ ಇವ್ರ ಕೈಲಿ ಯಾರ ಕೈಲೂ ಆಗ್ತಾ ಇಲ್ಲ. 3 ಫೇಸು ವಿಲಿ ಅಂತ ಒದ್ದಾಡ್ತಿದ್ದಾರೆ ರೈತರು. ಕರೆಂಟ್ ಕೊಡ್ರಪ್ಪ, ಅವ್ರು ಗುಳ್ಳೆ ಹೋಗೋದು ತಪ್ತದೆ, ಅವ್ರು ಸಬಲೀಕರಣ ಮಾಡ್ರಪ್ಪ, ನಗರಕ್ಕೆ ಬರೋದು ತಪ್ತದೆ, ಆಹಾರ ಸೆಕ್ಯೂರಿಟಿ ಸಿಗುತ್ತೆ ದೇಶಕ್ಕೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ, ಗೊಬ್ಬರನ ಸರಿಯಾದ ಬೆಲೆ ಕೊಡ್ರಪ್ಪ. ಎಫೆಕ್ಟೇ ಇದು. ಎಸ್, ನೀವು ಯಾವ ಗ್ರಿಡ್ ಇಂದ ಎಷ್ಟು ಯೂನಿಟ್ ಕರ್ನಾಟಕ ತರ್ತೀರಿ ಅನ್ನೋದು ಮೊದಲು ಅಲ್ಲ, ಅದು ಅವರು ಸರ್ಕಾರ ನಡೆಸಿರೋ ಅನುಭವ ಇದೆಯಲ್ಲ ಕುಮಾರ್ ಅವರೇ, ಅವ್ರ ಸರ್ಕಾರಕ್ಕೆ ಬಂದಾಗ ಅವ್ರು ಅದನ್ನ ಹೇಳ್ತಾರೆ. 1 ನಿಮಿಷ ಅಲ್ವಾ ಸರ್, ಅವ್ರ ಸರ್ಕಾರಕ್ಕೆ ಬಂದಾಗ ಹೇಳ್ತಾರೆ ಅಂತ. 9 ಸೆಕೆಂಡಲ್ಲಿ ಸೋಲಾರ್ದು ಏನೇನು ಇವರು ಅವಘಡಗಳು ಮಾಡೋದು ಅಂತ ನಿಮಗೂ ಗೊತ್ತಿದೆ, ಹೌದಾ?
ಅರ್ಜಿ ಹಾಕೋಕ್ಕೆ, ಸೋಲಾರ್ ತಯಾರಾದ ಅರ್ಜಿ ಹಾಕೋದಕ್ಕೆ 9 ಸೆಕೆಂಡಲ್ಲಿ ಯಾವ್ಯಾವ ಅರ್ಜಿಗಳು ಏನೇನಾಯಿತು ಅನ್ನೋದನ್ನ ನೀವು ನೋಡಿದ್ದೀರಿ. ಈಗ ಆ ಸೋಲಾರು ಇದನ್ನೆಲ್ಲ ಪ್ಲಾಂಟ್ಗಳು ಯಾರು ನಡೆಸ್ತಿದ್ದಾರೆ, ಯಾರ ಹೆಸರಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಮತ್ತೊಂದು ಮೋಸ ಮಾಡಕ್ಕೆ ಹೊರಡ್ತಿದ್ದೀರಿ ಕರ್ನಾಟಕಕ್ಕೆ ವಿದ್ಯುತ್ ಹೆಸರಲ್ಲಿ. ಮಹೇಶ್ ತೆಂಗಿನಕಾಯಿ ಅವರೇ, ಆಯ್ತು, ಅದ್ರ ಹೆಸರಿನಲ್ಲಿ ಸದನ ಸಮಿತಿ ರಚನೆ ಆಯ್ತಲ್ಲ, ಏನೇನಾಗಿದೆ ಅಂತ ಅದ್ರದ್ದು ಉತ್ತರ ಕೊಡ್ಲಿ ಫಸ್ಟ್ ಕರ್ನಾಟಕದ ಜನತೆಗೆ. ಫೇರ್ ಎನಫ್, ನೀವು ಹೇಳಿದಿರಿ ಬಿಡಿ. ಅಂದ್ರೆ ಈಗ ಹೆಂಗ್ ಮಾಡ್ತಾರೆ ಅವರಿಂದ ಹಿಡ್ಕೊಂಡು ಇವ್ರ ಇಂಧನ ಮಂತ್ರಿ ಇದ್ರು DK ಶಿವಕುಮಾರ್ ಅವ್ರಿಗೂ ಏನೇನಾಯ್ತು ಅಂತ ಒಂದು ಶ್ವೇತಪತ್ರ ಹೊರಡಿಸಿ. ಆಯ್ತು, ಕುಮಾರ್ ಅವ್ರು ಹೇಳಿದಿರಿ. ಇವಾಗ 2 ವಿಷಯ ಹೇಳಿದಿರಿ ನೀವು. ಒಂದು, ಖಂಡಿತವಾಗೂ ಇದು ಪಂಚರತ್ನ ಎಫೆಕ್ಟ್ ಉಚಿತ ಘೋಷಣೆ ಮಾಡಿದ್ದಾರೆ. ಇದನ್ನ ಹೆಂಗ್ ಮಾಡ್ತಾರೆ ಅಂತ ಕೂಡ ಹೇಳ್ಬೇಕಾಗಿತ್ತು. ನಿಮ್ ನಿರೀಕ್ಷೆ ಅದಿತ್ತು. ನಾವು ಜಲವಿದ್ಯುತ್ ಸರ್, ಒಂದೇ ನಿಮಿಷ, ಜಲವಿದ್ಯುತ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಅಲ್ಲಿ ಒಗನೇಕಲ್ ಫಾಲ್ಸ್ ಹತ್ರ ಒಂದು ಅಣೆಕಟ್ಟು ಕಟ್ಕೋತೀವಪ್ಪ ನಾವು, ಕುಡಿಯೋ ನೀರಿಗೆ ಅಂದ್ರೆ ಕೊಡಕ್ಕೆ ಇವ್ರ ಪರ್ಮಿಷನ್ ಇಲ್ಲ. 2 ರಾಷ್ಟ್ರೀಯ ಪಕ್ಷಗಳು ಪುರಾಣ ಹೇಳ್ತಿದ್ದಾರೆ. ಈಗ ತಗೊಂಬರ್ಲಿ ಪರ್ಮಿಷನ್, ನೋಡೋಣ ಕೇಂದ್ರ ಸರ್ಕಾರದಿಂದ ಇವರು ಬಿಜೆಪಿ ಅವರು. ಮಹೇಶ್ ತೆಂಗಿನಕಾಯಿ ಅವರೇ, ಏನ್ ಗೊತ್ತಾ, ನಿಮಗೆ ಸಿಕ್ಕಿರೋದು ಒಂದು ಅವಕಾಶ ಅಂತಾನ ಇದು, ಅಥವಾ ನಿಮಗೆ ಇದು ಸವಾಲು ಅಂತಾನ? ಯಾಕಂದ್ರೆ ಸವಾಲಲ್ಲೇ ಒಂದು ಅವಕಾಶ ಇರುತ್ತೆ ಸದಾಕಾಲ. ದೇರ್ ಇಸ್ ಅನ್ ಆಪರ್ಚುನಿಟಿ ಇನ್ ಎವ್ರಿ ಚಾಲೆಂಜ್ ಅಲ್ವಾ? ದಟ್ಸ್ ಹೌ ಇಟ್ ಈಸ್. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ನಾನು ಕೇಳಿ, ಇದು ರೇವಾಡಿ ಕಲ್ಚರ್ ಅಂತ ಇಲ್ಲೂ ನೀವು ತಿರುಗಿಸ್ಬಿಡ್ತೀರಾ ಅಂತ? ನೋಡಿ, ಒಂದು ಈಗಾಗಲೇ ನಮ್ಮ ಕವಿತಾ ರೆಡ್ಡಿ ಅವರು ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ 200 ಯೂನಿಟ್ಗಳನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಕುಮಾರ್ ಅವರು ಕೂಡ ಅನೇಕ ವಿಷಯಗಳನ್ನು ಎತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿರಬೇಕು, ನಾವು ಏನು ಘೋಷಣೆಗಳನ್ನು ಮಾಡ್ತೇವೆ, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್, ಆದರೆ ಈ ವಿಷಯಗಳನ್ನು ನಮಗೆ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆಯಾ, ಎಲ್ಲ ಅಂಶಗಳನ್ನು ಕೂಡ ನಾವು ಇಟ್ಕೊಂಡು ಮ್ಯಾನಿಫೆಸ್ಟೋನ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ ಹೇಳ್ತಕ್ಕಂಥ ವಿಷಯಗಳನ್ನು ಜನರ ಮುಂದೆ ಇಡಬೇಕಾಗತ್ತೆ. ನನಗನ್ಸುತ್ತೆ ಇವತ್ತು ಕಾಂಗ್ರೆಸ್ನವ್ರಿಗೆ ನಾವು ಬರ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಹೇಳೋನು ಆಗೋದಾಕ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ಅನಿಸ್ತಾ ಇದೆ ನನಗೆ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ, ಗುಜರಾತ್ನಲ್ಲಿ ಹೇಳಿರ್ತಕ್ಕಂಥ ಯೂನಿಟ್ಗಿಂತ ಕರ್ನಾಟಕದಲ್ಲಿ ಯಾಕೆ ಯೂನಿಟ್ ಕಮ್ಮಿ ಮಾಡಿದ್ರು, ಇದು ಕೂಡ ಹೇಳಬೇಕಲ್ಲ. ಹಾಗಾದರೆ ಗುಜರಾತ್ನಲ್ಲಿ ಇವತ್ತು ಪರಿಸ್ಥಿತಿ ಏನಾಯಿತು ಇವತ್ತು, ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಎರಡನೇದು, ಇವತ್ತು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು ಒಂದು. ಎರಡನೇದು, ನಮ್ಮ ದೇಶದ ಸುತ್ತಮುತ್ತಲಿರ್ತಕ್ಕಂಥ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಬರ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕು. ಇವತ್ತು ಕೇಬಲ್ಗಳ ನಾವು ಘೋಷಣೆ ಮಾಡೋ ಮುಖಾಂತರ ಫ್ರೀ ಆಫ್ ಕಾಸ್ಟ್ನಲ್ಲಿ ಎಲ್ಲವನ್ನು ಕೊಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ಶ್ರೀಲಂಕಾದಲ್ಲಿ ಆಗಿರ್ತಕ್ಕಂಥದ್ದು, ಪಾಕಿಸ್ತಾನದಲ್ಲಿ ಆಗ್ತಕ್ಕಂಥದ್ದು, ಅಫ್ಘಾನಿಸ್ತಾನದಲ್ಲಿ ಏನು ಘಟನೆಗಳು ನಡೀತದೋ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೇವಲ ನಾವು ಘೋಷಣೆ ಮಾಡಿ ಸಾಲದವನ ಹೊರೆಯನ್ನು ಹೊತ್ಕೊಂಡು ಕುಂದಿರುವಂಥದ್ದಲ್ಲ. ಆದರೆ ಜನರಿಗೆ ಯಾವ ರೀತಿ ಸೇವೆಯನ್ನು ಕೊಡಬೇಕು, ಭದ್ರತೆಯನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡುತ್ತೆ. ಈ ರೀತಿಯಾದಂಥ ಪೊಳ್ಳು ಭರವಸೆಗಳನ್ನು ನಾವು ಯಾವಾಗೂ ಕೊಟ್ಟಿಲ್ಲ, ನಾವು ಕೊಡುವಂಥ ಪ್ರಯತ್ನ ಮಾಡಲ್ಲ. ಆದರೆ ಜನರಿಗೆ ನೀಡಿ ಅಂತ ಏನಿರುತ್ತೆ ಆ ಎಲ್ಲ ಅವಕಾಶಗಳನ್ನು ನಾವು 100% ಮಾಡ್ತೇವೆ ನಾವು ಇವತ್ತು. ಅಲ್ಲ, ನಾನು ಕವಿತಾ ಅವ್ರ ಹತ್ರ ಮಾತನಾಡ್ತೀನಿ ಇದ್ರ ಬಗ್ಗೆ. ಶಿವಕುಮಾರ್ ಅವರೇ, ಘೋಷಣೆ ವರ್ಸಸ್ ಘರ್ಜನೆ. ಇವತ್ತು ಕಾಂಗ್ರೆಸ್ಸಿನ ಘೋಷಣೆ, ನಾಳೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಯುವ ಘರ್ಜನೆ. ಈ ಘೋಷಣೆ ವರ್ಸಸ್ ಘರ್ಜನೆ, ಇದರ ವಿಶ್ಲೇಷಣೆ ನೀವ್ ಹೇಗ್ ಮಾಡ್ತೀರಿ? ಒಂದು ಘೋಷಣೆ, ಚುನಾವಣೆ ಕಾವು ಪ್ರಾರಂಭ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಇಡೀ ಕರ್ನಾಟಕದಲ್ಲಿ ಒಂದು ಎಲೆಕ್ಷನ್ ಟ್ರೆಂಡ್ ಸೆಟ್ ಆಗಿದೆ. ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಏನೇನಿಂದ ಯಾವ್ಯಾವ ತರದ ಘೋಷಣೆಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಸಂಕಲ್ಪ ಯಾತ್ರೆಯಿಂದ ಪ್ರಾರಂಭ ಆಗಿ ಪಂಚರತ್ನ ಯಾತ್ರೆಯಿಂದ ಹಿಡಿದು ಇವತ್ತು ಯಾವ್ದೋ ಜನಶಕ್ತಿ ಯಾತ್ರೆ ಅಂತ ಏನೋ ಮಾಡ್ತಾ ಇದಾರಲ್ಲ, ಅಲ್ಲಿವರೆಗೂ ಇದು ಘೋಷಣೆಗಳು ಆಗ್ತಾ ಇದಾವೆ. ಈ ಘೋಷಣೆಗಳೇನು ಹೊಸದೇನಲ್ಲ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಹೋದ್ ಸರಿ ಕೊಟ್ಟಂತ ಭಾಗ್ಯಗಳನ್ನ ನೋಡಿದ್ದಾರೆ ಜನ. ಒಂದು ಅದೇ ತರ 75 ಯೂನಿಟ್ ನ SC/ST ಗಳಿಗೆ ಬೊಮ್ಮಾಯಿ ಅವರು ಫ್ರೀ ಅಂತ ಅಂದ್ಬಿಟ್ಟು ರೀಸೆಂಟ್ ಆಗಿ ಅನೌನ್ಸ್ ಮಾಡಿ ಇವತ್ತು ಫ್ರೀ ಪವರ್ ಕೊಡ್ತಾ ಇದ್ದಾರೆ SC/ST ಫ್ಯಾಮಿಲೀಸ್, ಬಡವರಿಗೆ. ನೀವ್ ಹೇಳ್ತಾ ಇರೋದು ಎಲ್ಲಾರ್ಗು ಇದನ್ನ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಕ್ಲಾರಿಫೈ ಮಾಡ್ಬೇಕಾಗಿದೆ. ಒಂದು. ಎರಡನೇದಾಗಿ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೂ ಅವತ್ತು ವಿದ್ಯುತ್ ಶಕ್ತಿ ಅನ್ನೋದು ಬಹಳಷ್ಟು ಮನೆಗಳಲ್ಲಿ ಇರ್ಲಿಲ್ಲ. ವೆಲ್ಫೇರ್ ಸ್ಟೇಟ್ ನಮ್ದು. ಹಂಗಾಗಿ ಅವತ್ತು ಭಾಗ್ಯ ಜ್ಯೋತಿ ಅಂತ ಅಂದ್ಬಿಟ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿ ಒಂದು ಮನೆ ಒಂದೇ ಒಂದು ಲೈಟ್ ಹಾಕೊಳ್ಳುವಂತ ಅವಕಾಶ ಕೊಟ್ಟಿದ್ರು. ಆಮೇಲೆ 30 ಯೂನಿಟ್ ಬಂತು, ಇವತ್ತು 75 ಯೂನಿಟ್ ಬಂದಿದೆ. ಹಂಗಾಗಿ ಇವತ್ತು 200 ಯೂನಿಟ್ ವರೆಗೂ ತಗೊಂಡೋಗಿದ್ದಾರೆ. ಇದನ್ನ ಸೋಲಾರ್ ಪವರ್ ಅಲ್ಲಿ ಬರ್ತಾ ಇರುವಂತ ಒಂದು ಏನ್ ಪವರ್ ಜನರೇಷನ್ ಏನಿದೆ ಅದನ್ನ ಯೂಸ್ ಮಾಡೋದಕ್ಕೆ ಏನಾದ್ರು ಅದನ್ನ ರಿಹಬಿಲಿಟೇಟ್ ಮಾಡಕ್ಕೆ ಅದನ್ನ ಹಾಕಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಆಗಿರೋ ಅದನ್ನು ಇರ್ಬೋದು. ಆಂಗಲ್ ಇಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಯಾಕಂತಂದ್ರೆ ಈ ತರ ಒಂದು 200 ಯೂನಿಟ್ ಕೊಡ್ಬೇಕು ಅಂತಂದ್ರೆ ಇಟ್ ವಿಲ್ ಬಿ ಎ ಫಾರ್ ದಟ್. ಏನು ನಾನು ಒಂದು ವಿಚಾರ ಹೇಳ್ತೀನಿ, ಏನೇ ಫ್ರೀ ಆಗಿ ಕೊಟ್ರೇನು ಇಟ್ಸ್ ಎ ಬ್ಯಾಡ್ ಎಕಾನಮಿ. ನೀವ್ ಯಾರಿಗಾದ್ರೂ ಒಬ್ಬರಿಗೆ ಪ್ರೈವೇಟ್ ಅಲ್ಲಿ ಮಾತಾಡ್ಸಿ ಅದು ಬ್ಯಾಡ್ ಎಕಾನಮಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ನಾವು ಕೊಟ್ಟಾಗ ಏನು
ಬ್ಯಾಡ್ ಎಕಾನಮಿ ಆಗೋದು, ಇನ್ನೊಬ್ರು ಕೊಟ್ಟಾಗ ಅದು ರೇವಡಿ ಆಗ್ಬಿಡೋದು, ಈ ತರ ಆಗಬಾರ್ದು. ಯಾಕಂತಂದ್ರೆ ತಮಿಳ್ನಾಡು ಅಂತ ಸ್ಟೇಟ್, ಜಯಲಲಿತಾ ಅವರು ಪೊಂಗಲ್ ಬಂದ್ರೆ 2,500 ರೂಪಾಯಿದು ಅಕ್ಕಿ, ತುಪ್ಪ, ಸೀರೆ, ಶರ್ಟ್ ಎಲ್ಲ ಕೊಟ್ಟು, ಟಿವಿ ಕೊಟ್ಟು ಎಲ್ಲ ಏನ್ ಮಿಕ್ಸಿ ಕೊಡ್ತಾ ಇದ್ದಿದ್ದನ್ನ ನಾವು ನೋಡಿದೀವಿ. ಇವತ್ತು ಆಮ್ ಆದ್ಮಿ ಅವ್ರು ಏನ್ ಕೊಡ್ತಾ ಇದಾರೆ ಡೆಲ್ಲಿಯಲ್ಲಿ ಅಂತ ನೋಡಿದೀವಿ, ಕರ್ನಾಟಕದಲ್ಲಿ ಭಾಗ್ಯಗಳು ನೋಡಿದೀವಿ. ಅದೇ ತರ ನರೇಂದ್ರ ಮೋದಿ ಅವರ ಅಕೌಂಟ್ಗೆ ದುಡ್ಡು ಹಾಕ್ತಾ ಇರೋದು ನೋಡ್ತಾ ಇದೀವಿ ನಾವು. ಹಂಗಾಗಿ ಈ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ನು ಇದನ್ನ ಜನನ ಈ ತರದ ಒಂದೊಂದು ಕೊಟ್ಟು ಅವರು ಓಲೈಸ್ಕೊಳ್ಳೋದು ಎಲ್ಲ ಈ ಎಕ್ಸ್ಪೆರಿಮೆಂಟ್ಗಳು 15-20 ವರ್ಷಗಳಿಂದ ನಡೀತಾ ಇದೆ, ನಡ್ಕೊಂಡ್ ಬರ್ತಾ ಇದೆ. ನಾಳೆ ನಡೆಯುವಂತ ಗರ್ಜನೆ ಅದೇನಿದೆ ಅಂತಂದ್ರೆ, ನಾಳೆ ಅವರು ಯೂತ್ ಫೆಸ್ಟಿವಲ್ ಬರ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಯೂತ್ ಫೆಸ್ಟಿವಲ್ ಮುಖಾಂತರವಾಗಿ ಬರ್ತಾರೆ. ಯೂತ್ ಫೆಸ್ಟಿವಲ್ ಇನಾಗ್ರೇಟ್ ಮಾಡಕ್ ಬಂದಾಗ ಪೊಲಿಟಿಕಲ್ ಆಂಗಲ್ ಅಂತೂ ಇದ್ದೇ ಇರುತ್ತೆ ಅದ್ರಲ್ಲಿ. ಅದಾದ ನಂತರ ನಾರಾಯಣಪುರ ಡ್ಯಾಮ್ ಏನು ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ ಅದನ್ನ ಇನಾಗ್ರೇಟ್ ಮಾಡಕ್ ಬರ್ತಾ ಇದ್ರೆ. ಹಂಗಾಗಿ 1 ವಾರದಲ್ಲಿ 2 ಸಾರಿ ಮೋದಿ ಅವರು ಬರ್ತಾ ಇದ್ದಾರೆ. ಅಂದ್ರೆ ನಡ್ಡಾ ಅವ್ರು ಇರ್ಬೋದು, ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವ್ರು ಇರ್ಬೋದು, ಇನ್ನ ಕರ್ನಾಟಕಕ್ಕೆ ಬರೋದು ಇದು ಇನ್ನು ಮುಂದೆ ಇದು ಕಾಮನ್ ಆಗ್ಬಿಡುತ್ತೆ. ಯಾಕಂತಂದ್ರೆ ವಿ ಹ್ಯಾವ್ ಸೀನ್ ವಾಟ್ ಹ್ಯಾಪನ್ ಇನ್ ವೆಸ್ಟ್ ಬೆಂಗಾಲ್ 8 ಸಾರಿ ಹೋದ್ರು ಅಂತ ನೋಡಿದ್ವಿ. ಅದೇ ತರ ಚುನಾವಣೆ ಬಂದಾಗ ಒಂದ್ ಮಿಷನ್ ಮೋಡ್ ಅಲ್ಲಿ ಬಿಜೆಪಿ ಅವ್ರು ಯಾವ ತರ ತಗೊಂಡು ಈ ತರ ಹೋಗ್ತಾರೆ ಅದನ್ನ ನೋಡಿದ್ವಿ ನಾವು. ಹಂಗಾಗಿ ಇವತ್ತು ಘೋಷಣೆ 200 ಯೂನಿಟ್ ಆಗಿರೋದ್ರಿಂದ ಇದನ್ನ ಎಷ್ಟು ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಕ್ಕಾಗುತ್ತೆ, ವಾಟ್ ವಿಲ್ ಬಿ ದಿ ಫೈನಾನ್ಷಿಯಲ್ ಬರ್ಡನ್ ಅನ್ನೋದು ಅವ್ರು ಯೋಚನೆ ಮಾಡಿರ್ತಾರೆ ಅಂತ. ಯಾಕಂದ್ರೆ ಒಂದು ಮ್ಯಾನಿಫೆಸ್ಟೋ ಕಮಿಟಿ ಮಾಡುವಾಗ ಇದು ಸಾಧಕ ಬಾಧಕಗಳನ್ನ ನೋಡ್ತಾರೆ. ಅಂದ್ರೆ ಗುಜರಾತ್ ಅಲ್ಲಿ ಮಾಡಕ್ ಆಗಿಲ್ಲ, ಇಲ್ಲಿ ಮಾಡ್ತಾರ ಅಂತ ನೀವು ಕೇಳ್ಬೋದು. ಆದ್ರೆ ಗುಜರಾತ್ ಅಲ್ಲಿ ಬೇರೆ ಪರಿಸ್ಥಿತಿ ಇತ್ತು. ಅಲ್ಲ ಸರ್, ಅಲ್ಲ ಶಿವಕುಮಾರ್ ಸರ್, ನನ್ ಪ್ರಶ್ನೆ ಅದಲ್ಲ. ಗುಜರಾತ್ ನಲ್ಲಿ ಮಾಡಕ್ ಅವ್ರಿಗೆ ಪಾಪ ಅವಕಾಶ ಸಿಗ್ಲಿಲ್ಲ, ಯಾಕಂದ್ರೆ ಅವ್ರು ಎಲೆಕ್ಷನ್ ಗೆಲ್ಲಿಲ್ಲ. ಪ್ರಶ್ನೆ ಇರೋದು ಅಲ್ಲ, 300 ಯೂನಿಟ್ಸ್ ಅಲ್ಲಿ ಘೋಷಣೆ ಮಾಡಿದ್ರು. ವಾಟ್ ಡಿಡ್ ದಟ್ ಬ್ರಿಂಗ್ ದೆಮ್? ಮತಗಳು ತಂತ, ಸೀಟ್ಗಳು ಗೆದ್ರ? ಅದೇ ರೀತಿ ಇಲ್ಲೂ ಕೂಡ 200 ಯೂನಿಟ್ ಮಾಡ್ತಿದ್ದಾರೆ. ಮತಗಳು ತರುತ್ತಾ, ಸೀಟ್ಗಳು ಗೆಲ್ತಾರ ಅನ್ನೋ ಪ್ರಶ್ನೆ ಅಷ್ಟೇನೆ ಅದು. ರೈಟ್. ಅಟ್ ದಿ ಎಂಡ್ ಆಫ್ ದ ಡೇ ಇದೇನು ಸರ್, ಕಲ್ಯಾಣಕ್ಕಾದ್ರೆ ಓಕೆ, ಕಲ್ಯಾಣ ಒಂದು ಕಾಳಜಿಯಿಂದ ಮಾಡ್ತಿದ್ದಾರೆ, ಸಂತೋಷ ಸರ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಇಂಟೆನ್ಷನ್ ಏನು? ಮತಗಳಿಗೆ ತಾನೆ. ನಾನು ಅದನ್ನೇ ಕೇಳ್ತಿರೋದು. ಕವಿತಾ ರೆಡ್ಡಿ ಅವರೇ, ಒಂದು ಬ್ರೇಕ್ ನಂತರ ಬರ್ತೀನಿ. ಇದಕ್ಕೆ ಒಂದು ರೆವಿನ್ಯೂ ಆಂಗಲ್ ಇದೆ, ಇನ್ನೊಂದು ಎಲೆಕ್ಟೋರಲ್ ಆಂಗಲ್ ಇದೆ. ಒಂದು ರಾಜಕೀಯ, ಇನ್ನೊಂದು ಆರ್ಥಿಕ. ಇದು 2 ಆಯಾಮಗಳ ಬಗ್ಗೆ ನಿಮ್ಮ ಮಾತನ್ನ ಕೇಳೋದಕ್ಕೆ ನಾನು ಕಾಯ್ತಿರ್ತೀನಿ. ಬ್ರೇಕ್ ನಂತರ ನೋಡ್ತೀರಿ. ಟು ದ ಪಾಯಿಂಟ್. ನನ್ನ ಪ್ರಶ್ನೆ